ಮುಟ್ಬೇಡಿ, ಗಣಗಳನ್ನು ನೇರ್ತ ಮುಟ್ಬೇಡಿ. ಗಣಗಳನ್ನು ನೇರ್ತ ಮುಟ್ಬೇಡಿ. ಸೇವೆಗೆ ಬಂದಂಥವರು ಸೇವೆಯನ್ನೆಲ್ಲ ಕೊಟ್ಟು ವಿಶ್ರಾಮ ಪಡೆದಿದ್ದಾರೆ. ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಇವತ್ತಿನ ಉತ್ಸವ ಇನ್ನೊಂದು ಸ್ವಾರಿ ಬದಿಯಲ್ಲಿ ಮುಗಿತದೆ. ಸ್ವಾರಿ ಬದಿಯಿಂದ ದೇವಸ್ಥಾನದಿಂದ ದೇವರು ಪಲ್ಲಕ್ಕಿಯಲ್ಲಿ ಹೋಗಿ ಸಣ್ಣ ಕೆರೆಯಲ್ಲಿ ಸ್ನಾನ ಮಾಡಿ ಮತ್ತೆ ಬರುವಂಥದ್ದು. ಆನಂತರ ದೇವಸ್ಥಾನದ ಒಳಗೆ ದನಗಳನ್ನು ನೋಡಲಿಕ್ಕೆ ಹಾಗೆ ಸೇವೆ ಕೊಡಲಿಕ್ಕೆ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ನಮಸ್ತೆ. ಇದು ಸಾಲು ವಿಶೇಷವಾಗಿ ತುಂಬ ಜನ ಇರೋದ್ರಿಂದ ದೇವಸ್ಥಾನದಲ್ಲಿ ಹೋಗಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಎಲ್ಲ ಸರತಿ ಸಾಲಲ್ಲಿ ಇದ್ದಾರೆ. ಗಂಟೆ 9ರಿಂದ 10, 11 ಆಗ್ಬೋದು. ಹೋಗುವ ಪ್ರಯತ್ನ ಮಾಡ್ತೀನಿ. ಹೋಗ್ಲಿಕ್ಕೆ ಆಗ್ತದಲ್ಲೋ ಗೊತ್ತಿಲ್ಲ, ನೋಡುವ. ನಿಮಗೆ ಸಿಗ್ಬೋದು. ದೇವರ ದರ್ಶನ ಕೂಡ ನೋಡ್ತೀನಿ, ಪ್ರಯತ್ನ ಮಾಡ್ತೀನಿ. ಸೇವಾ ಕೌಂಟರು ಹಾಗೂ ಪೊಲೀಸು ಔಟ್ಪೋಸ್ಟು, ಪೊಲೀಸ್ ಠಾಣೆ ಎಲ್ಲವೂ ಇರೋದರಿಂದ ಸೇವೆ ಕೊಡುವವರು, ಹಾಗಾಗಿ ಸೇವಾ ಆಫೀಸು ಇಲ್ಲಿ ಕೊಡುವಂಥವರು ಸೇವೆಯನ್ನು ಕೊಡ್ಬೋದು. ವಿಶೇಷವಾಗಿ ಸೇವೆ ಕೊಡಲಿಕ್ಕೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ವಿಶೇಷ ಪ್ರಸಾದ ವ್ಯವಸ್ಥೆ. ಹಾಗಾಗಿ ಜನ ಎನ್ಕ್ವೈರಿ ಮಾಡಿಕೊಂಡವರು, ಮಕ್ಕಳನ್ನು ಕರ್ಕೊಂಡವರು, ವಾಹನ ಕರ್ಕೊಂಡವರು ಎಲ್ಲರೂ ಬಂದು ವಿಚಾರಣೆ ಮಾಡ್ತಾಯಿದ್ದಾರೆ, ಸೇವೆ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಪೊಲೀಸ್ ಚೌಕಿ ವಿಚಾರಣೆ, ಎಲ್ಲ ವಿಚಾರಣೆಯನ್ನು ಇದು ಮಾಡೋದ್ರಿಂದ ಭಕ್ತಾಭಿಮಾನಿಗಳಲ್ಲಿ ವಿನಂತಿ. ದೇವರ ದರ್ಶನಕ್ಕೆ ಹೋಗುವವರು ಸರತಿ ಸಾಲಿನಲ್ಲಿ ಹೋಗಿ ನಮ್ಮೊಂದಿಗೆ ಸಹಕರಿಸುವಂತೆ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಒಂದೇ ಲೈನ್ನಲ್ಲಿ ಹೋಗಿ ಬೇಗ ಬೇಗ ಆಗ್ತದೆ. ನಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಚಿನ್ನ ಪರ್ಸ್ ಜಾಗ್ರತೆ ಮಾಡಿಕೊಳ್ಳಿ. ನೂಕುನುಗ್ಗಲಿನಲ್ಲಿ ಸಾಧ್ಯತೆ ಇದೆ. ಆದಷ್ಟು ಒಂದು ಲೈನ್ನಲ್ಲಿ ಹೋಗುವಂತೆ ಕೇಳಿಕೊಳ್ತಾ ಇದ್ದಾರೆ.
ದೇವರ ಬ್ಯಾಗ್ ದರ್ಶನಕ್ಕೆ ಅನ್ನು ಸಾಕಾಗಿ ಕಳ್ಕೊಂಡಿದ್ದಾರೆ. ಹೋಗ್ತಾ ಇದ್ದಾರೆ. ದೇವರ ದಯಮಾಡಿ ಯಾರಾದರೂ ದರ್ಶನಕ್ಕೆ ಬಂದಲ್ಲಿ ಅದನ್ನ ಪಡೆದುಕೊಂಡಿದ್ದಲ್ಲಿ ಅಥವಾ ತಪ್ಪಿ ಹಿಡ್ಕೊಂಡಿದ್ದಲ್ಲಿ ದಯಮಾಡಿ ಅದನ್ನ ಹಿಂದೆ ವಾಪಸ್ ಕೊಡಿ. ಅದರಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಸ್ತುಗಳಿದ್ದು ದೇವರಿಗೆ ಅರ್ಪಣೆ ಮಾಡುವಂಥದ್ದು. ದಯಮಾಡಿ ಆ ವಸ್ತುಗಳು ಅವರಿಗೆ ಗುರುತಾಗಿ ಬೇಕಾಗಿದೆ. ದಯವಿಟ್ಟು ಆ ಬ್ಯಾಗನ್ನು ತಂದು ಕೊಡಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಇದು ರಥದ ಹಿಂಭಾಗ ವಿಶೇಷವಾದ ಮರದಲ್ಲಿ ಮಾಡಿರುವಂಥ ಕೆತ್ತನೆ ಮಾಡಿರುವಂಥ 4 ಚಕ್ರಗಳು, ಭಾರಿ ಗಾತ್ರದ 4 ಚಕ್ರಗಳನ್ನು ಇಟ್ಕೊಂಡಿರುವಂಥ ಸುತ್ತಿನಲ್ಲಿ ಹೋಗುವಂಥ ರಥ. ದೇವರನ್ನು ಹೊತ್ತು ಈ ರಥ ಸಾಕ್ತದೆ. ಹತ್ತಿ ಹೋಗಲಿಕ್ಕೆ ಮೆಟ್ಟಿಲು. ದೇವಸ್ಥಾನದ ಒಳಬದಿಯನ್ನು ಕಾಣ್ತಾ ಜನಸಂಖ್ಯೆ ಹೆಚ್ಚಾಗಿರುವುದರಿಂದ ಜನಸಂದಣಿಯನ್ನು ಕಾಯ್ತಾ ಇದ್ದೇನೆ. ಸಾಧ್ಯವಾದಷ್ಟು ಹೊರಬದಿಯಲ್ಲಿ ಚಿತ್ರೀಕರಣ. ದೇವಸ್ಥಾನದ ಮುಂಭಾಗ. ದೇವಸ್ಥಾನದ ಮುಂಭಾಗ ಹೊರಬದಿಗೆ ಹೋಗುವಂಥದ್ದು ವಿಶೇಷವಾದ ಅಲಂಕಾರವನ್ನು ಮಾಡ್ತಾರೆ. ದೀಪಾಲಂಕಾರ, ಹೂವಿನ ಅಲಂಕಾರ ವಿಶೇಷವಾಗಿ ಮಾಡಿರೋದ್ರಿಂದ ನೋಡಲಿಕ್ಕೆ ಸುಂದರವಾಗಿ ಕಾಣ್ತದೆ. ಇದು ಮಹಾರಥೋತ್ಸವ. ನಾಡ್ದು 15ನೇ ತಾರೀಕು ಇದನ್ನು ಮಹಾರಥೋತ್ಸವಕ್ಕೆ ಕೂರಿಸಿಕೊಂಡು ಇಲ್ಲಿಂದ ಕೋಟ್ನಕಟ್ಟೆ ಅಂತ ಉಂಟು, ಅಲ್ಲಿಂದ ಅಲ್ಲಿವರೆಗೂ ಇದನ್ನು ಎಳ್ಕೊಂಡೋಗಿ ಹಾಗೆ ಎಳ್ಕೊಂಡು ಬರ್ತಾರೆ. ವಿಶೇಷವಾದ ಸಂತೆ ಇವತ್ತು. ಇದ್ರ ಬನ್ನಿ ನೋಡಿ. ಅದು ಅಜ್ಜಿನ ಸುಳ್ಳು. ಇದು ಚಂದ್ರಮಂಡಲ ಅಂತ ಸಣ್ಣ ರಥ. ಇದರಲ್ಲಿ ದೇವರನ್ನು ಕುತ್ಕೊಳಿಸಿಕೊಂಡು ಶ್ರೀ ವೀರಭದ್ರ ಸ್ವಾಮಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಿರಿಯರ ಸಮ್ಮೇಳನ
ನಾಳೆ ದಿನಾಂಕ 13/5/2025 ಮಂಗಳವಾರ ರಾತ್ರಿ ಗಂಟೆ 8 ಗಂಟೆಗೆ ಮಾತೋಬಾರ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದ ಬಾಕಿ ಮಾರುಗದ್ದೆಯಲ್ಲಿ ದಿವಂಗತ ಕಮಲಾ ಜಾಂಬೇಶ್ರೀ ಅವರ ಸ್ಮರಣಾರ್ಥ 11ನೇ ವರ್ಷದ ಅದ್ದೂರಿಯ ಯಕ್ಷಗಾನ ಬಯಲಾಟ. ಡಾಕ್ಟರ್ ತಾರಾನಾಥ ವರ್ಕಾಡಿ ವಿರಚಿತ ಪರಕೆದ ಪಿಂಗಾರ ಎನ್ನುವಂತಹ ಯಕ್ಷಗಾನ ಕಥಾ ಭಾಗವನ್ನ ಆಡಿಕೊಳ್ಳುತ್ತಿದ್ದಾರೆ. ರಾತ್ರಿ 8 ಗಂಟೆಗೆ ದೇವಸ್ಥಾನದ ಬಾಕಿ ಮಾರುಗದ್ದೆಯಲ್ಲಿ ಚೌಕಿಯಲ್ಲಿ ಗಣಪತಿ ಪೂಜೆ ಮುಗಿದ ಬಳಿಕ ಈ ಕಾರ್ಯಕ್ರಮ ಬಾಕಿ ಮಾರುಗದ್ದೆಯಲ್ಲಿ ನಡೆಯಲಿಕ್ಕಿದೆ. ತಾವೆಲ್ಲರೂ ಬಂದು ಕಲಾಭಿಮಾನಿಗಳಾದ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಚೆನ್ನಾಗಾಣಿಸಿಕೊಡಬೇಕಾಗಿ ಈ ಮೂಲಕ ವಿನಂತಿಸಿ ಕೊಡುತ್ತಾ ಇದ್ದಾರೆ ಶ್ರೀಮತಿ ಸುಮತಿ ಮತ್ತು ಶ್ರೀ ಬಾಬುರಾಜ್ ಹಾಗೂ ಕುಟುಂಬಸ್ಥರು ಹಿರಿಯರು. ದೇವಸ್ಥಾನದ ಒಳಗೆ ಹೋಗುವಂತಹ ಭಕ್ತಾಭಿಮಾನಿಗಳು ದಯವಿಟ್ಟು